ನಮಸ್ಕಾರ. ಇದು ರಣಗಲ್ ನ್ಯೂಸ್. ನಾನು ನಿಮ್ಮ ಗುರುಕಿರಣ್. ಇವತ್ತು ನಾನು ನಿಮಗೆ ಒಂದು ಕಣ್ಣೀರಿನ ಕಥೆ ಹೇಳ್ತೀನಿ, ಕೇಳಿ. ಇದು ಕೇವಲ ಕಣ್ಣೀರಿನ ಕಥೆಯಲ್ಲ, ವ್ಯವಸ್ಥೆಯ ನಿರ್ಲಕ್ಷ್ಯಕ್ಕೆ ಒಬ್ಬ ಮನುಷ್ಯ ತನ್ನ ಕಣ್ಣನ್ನೇ ಕಳೆದುಕೊಳ್ಳುವ ಹಂತಕ್ಕೆ ತಲುಪಿರುವ ಆಕ್ರೋಶದ ಕಥೆ. ಕೊಪ್ಪಳ ತಾಲೂಕಿನ ಶಂಕರಪ್ಪ ಕರ್ಕಿ ಹಳ್ಳಿಯ 39 ವರ್ಷದ ಒಬ್ಬ ವ್ಯಕ್ತಿ. ಆತ ಮಾಡಿದ ತಪ್ಪಾದ್ರೂ ಏನು, ಆ ಪರಿಸರದಲ್ಲಿ ಹರಡಿರೋ ವಿಷಕಾರಿ ಧೂಳು ಆತನ ಕಣ್ಣಿಗೆ ಬಿತ್ತು. ತುರಿಕೆ ತಡೆಯಲಾರದೆ ಕಣ್ಣು ಉಜ್ಜಿದ. ಇವತ್ತು ಆತ ಆಪರೇಷನ್ ಥಿಯೇಟರ್ ಮುಂದೆ ನಿಂತಿದ್ದಾನೆ. ಕೇವಲ ಧೂಳಿನಿಂದ ಒಬ್ಬ ಮನುಷ್ಯನ ಕಣ್ಣು ಹೋಗುತ್ತೆ ಅಂದ್ರೆ ನಾವು ಎಂತಹ ಅಪಾಯಕಾರಿ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದನ್ನ ಒಮ್ಮೆ ಯೋಚನೆ ಮಾಡಿ. ಹಿರೇಬಗನಾಳ್, ಗಿಣಗೇರಿ ಈ ಭಾಗದ ಕಾರ್ಖಾನೆಗಳು ಊದುತ್ತಿರುವುದು ಧೂಳಲ್ಲ, ಸಾಕ್ಷಾತ್ ಮೃತ್ಯುವನ್ನು. ಅಲ್ಲಿನ ಜನ ದಿನನಿತ್ಯ ವಿಷವನ್ನು ಕುಡಿತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಸ್ಥಳೀಯ ಅಧಿಕಾರಿಗಳು ಎಲ್ಲಿ ಹೋಗಿದ್ದಾರೆ? ಬಹುಶಃ ಅವರಿಗೆ ಕಾರ್ಖಾನೆ ಮಾಲೀಕರ AC ರೂಮಿನ ಗಾಳಿ ಬಹಳ ಹಿತ ಅನ್ನಿಸ್ತಾ ಇರಬಹುದಾ? ಜನಪ್ರತಿನಿಧಿಗಳು ಮೌನವಾಗಿದ್ದಾರೆ. ಯಾಕೆ? ಚುನಾವಣಾ ಸಮಯದಲ್ಲಿ ಕೈ ಮುಗಿದು ಬರೋ ನಿಮಗೆ ಇವತ್ತು ಜನರ ಕಣ್ಣೀರು ಕಾಣ್ತಾ ಇಲ್ವಾ ಎಂದು ಸಾರ್ವಜನಿಕರು ವ್ಯವಸ್ಥೆಯ ವಿರುದ್ಧ ಕಿಡಿಕಾರುತ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಬಡವರ ಬಗ್ಗೆ ಮಾತಾಡ್ತೀರಿ, ಅಹಿಂದ ಬಗ್ಗೆ ಮಾತಾಡ್ತೀರಿ. ಈ ಬಡ ಜೀವಗಳ ಕಷ್ಟ ಕೇಳೋಕೆ ನಿಮಗೆ ಸಮಯ ಇಲ್ವಾ? ಇದು ಸರ್ಕಾರಕ್ಕೆ ನೇರ ಪ್ರಶ್ನೆ. ಕೊಪ್ಪಳದ ಸಚಿವರೇ, ಶಾಸಕರೇ, ನಿಮ್ಮ MLA ಸ್ಟಿಕ್ಕರ್ ಗಾಡಿಗಳು ಇದೇ ಗಿಣಿಗೇರಿ ರಸ್ತೆಯಲ್ಲಿ ಹೋಗಲ್ವಾ? ಕಾಂಗ್ರೆಸ್ ಇರಲಿ, BJP ಇರಲಿ ಅಥವಾ JDS ಇರಲಿ, ನಿಮ್ಮ ರಾಜಕೀಯದ ನಡುವೆ ಜನರ ಜೀವವನ್ನು ಯಾಕೆ ಹರಾಜು ಹಾಕ್ತಿದ್ದೀರಿ? ಜನರ ಜೀವಕ್ಕಿಂತ ದೊಡ್ಡದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಗಿಣಗೇರಿ ನಾಗರಿಕ ಹೋರಾಟ ಸಮಿತಿ ಇವತ್ತು ರಸ್ತೆಗೆ ಇಳಿದಿದೆ. ಆಗ್ರಹ ಮತ್ತು ಎಚ್ಚರಿಕೆ ಕೊಡುತ್ತಿದೆ. ಧೂಳು ನಿಯಂತ್ರಣ ಮಾಡಿ, ಆ ಕಾರ್ಖಾನೆಗಳ ಮೇಲೆ ಕ್ರಮ ಕೈಗೊಳ್ಳಿ. ಇಲ್ಲ ಅಂದ್ರೆ ಜನ ಜಾಗೃತಗೊಂಡ ದಿನ ನಿಮ್ಮ ಕುರ್ಚಿಗಳು ಅಲುಗಾಡುವುದು ಗ್ಯಾರಂಟಿ. ಆ ಪೀಡಿತ ವ್ಯಕ್ತಿಗೆ ಪರಿಹಾರ ಸಿಗಲಿ, ವ್ಯವಸ್ಥೆ ಸುಧಾರಿಸಲಿ. ಅಲ್ಲಿಯವರೆಗೂ ನಾವು ದನಿ ಎತ್ತುತ್ತಲೇ ಇರ್ತೀವಿ. ನೋಡ್ತಾ ಇರಿ ರಣಗಲ್ ನ್ಯೂಸ್. ಶರಣಾರ್ಥಿ.